ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾಲಿಶು ವ್ಲಾಗ್ಸ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಪುಣೆನಲ್ಲಿರೋ ತುಂಬ ಫೇಮಸ್ ಆಗಿರೋ ಗಣೇಶ ಟೆಂಪಲ್ ದಗ್ದುಸೇಟ್ ಹಲ್ವಾಯಿ ಗಣಪತಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಇದು ತುಂಬಾ ಫೇಮಸ್. ಈಗ ಗಣಪತಿ ಕೂರಿಸಿದಾರಲ್ಲ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ರಶ್ ಇತ್ತು. ನಾವಲ್ಲಿ ಫಸ್ಟ್ ಹೋಗ್ತಿದ್ದಂಗೆ ಆಲ್ರೆಡಿ ಒಂದು ಸೆಟ್ ಹಾಕಿ ಈ ಥರ ಗಣಪತಿ ಕೂರಿಸಿದ್ರು. ಇಲ್ಲಿ ಪ್ರತಿ ರೋಡ್ಗೆ 1-2 ಗಣಪತಿ ಕೂರಿಸೇ ಇರ್ತಾರೆ. ಹಾಗೆ ಮುಂದೆ ಹೋದರೆ ನಾವೇನು ಮೇನ್ ಟೆಂಪಲ್ ಇದೆಯಲ್ವಾ ದಗ್ದುಸೇಟ್ ಹಲ್ವಾಯಿ ಗಣಪತಿ, ಅದು ಸಿಗುತ್ತೆ ನಿಮಗೆ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಇಲ್ಲೇನು ಕಾಣ್ತಾ ಇದೆಯಲ್ವಾ ನಿಮಗೆ ಟೆಂಪಲು, ಇದೇನೇ ಟೆಂಪಲ್, ಮೇನ್ ಟೆಂಪಲ್ ದಗ್ದುಸೇಟ್ ಹಲ್ವಾಯಿ ಟೆಂಪಲ್. ಹಾಗೆ ಈ ವರ್ಷ ಇಲ್ಲೇ ಇರೋ ಗಣಪತಿನೇ ಅಲ್ಲಿ ಬೇರೆ ಕಡೆ ಸೆಟ್ ಆಗಿ ಕೂರಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಯಾವುದೇ ಥರ ಗಣಪತಿ ಇಲ್ಲ, ನೋಡ್ತಾ ಇರ್ಬೋದು. ನಾನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿರೋ ಗಣಪತಿನೇ ಬೇರೆ ಕಡೆ ಸೆಟ್ ಆಗಿ ಕೂರಿಸಿದ್ದಾರೆ. ಇದನ್ನು ಒಬ್ಬ ಸ್ವೀಟ್ ಮಾರೋ ಅಂಥ ಪರ್ಸನ್ ಕಟ್ಸಿರೋವಂಥ ದೇವಸ್ಥಾನ ಅಂತೆ. ಅವ್ರ ಹೆಸರೇನೆ ದಗ್ದುಶೇಟ್ ಅಂತ. ಅದು ಗಣಪತಿಗೂ ಕೂಡ ಹಾಗೆ ಬಂದಿದೆ, ದಗ್ದುಶೇಟ್ ಹಲ್ವಾಯಿ ಗಣಪತಿ ಅಂತ. ಅಲ್ಲೇ ನಿಮಗೆ ಸೆಟ್ ಕಾಣ್ತಿದೆಯಲ್ಲ, ಟೆಂಪಲ್ ಕಾಣ್ತಿದೆಯಲ್ಲ, ಅಲ್ಲೇ ಗಣಪತಿ ಇಟ್ಟಿರೋದು. ಮೇನ್ ಗಣಪತಿ ದಗ್ದುಸೇಟ್ ಹಲ್ವಾಯಿ ಗಣಪತಿನ ಅಲ್ಲೇ ಇಟ್ಟಿರೋದು. ಅದು ಸೆಟ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಅಲ್ಲಿ. ನೋಡ್ತಾ ಇರ್ಬೋದು, ತುಂಬಾ ರಶ್ ಇತ್ತು ಇವತ್ತು. ಈಗೇನು ನೋಡ್ತಾ ಇದ್ದೀರಲ್ಲ ನೀವು, ಅದೇ ದ ಫೇಮಸ್ ದಗ್ದುಸೇಟ್ ಹಲ್ವಾಯಿ ಗಣಪತಿ. ತುಂಬಾ ಫೇಮಸ್ ಪುಣೆನಲ್ಲಿ. ಈ ಗಣಪತಿ ತುಂಬಾ ಕ್ಯೂಟಾಗಿದೆ. ಹಾಗೆ ಇದೇನು ಸೆಟ್ ನೋಡ್ತಾ ಇದ್ದೀರಲ್ಲ, ಇದೆಷ್ಟು ಚೆನ್ನಾಗಿದೆ ನೋಡಿ. ರಿಯಲ್ ಟೆಂಪಲ್ ಥರನೇ ಹಾಕಿದ್ದಾರೆ. ಬಟ್ ಇದೆಲ್ಲ ಹಬ್ಬ ಎಲ್ಲ ಆದಮೇಲೆ ಇದನ್ನು ರಿಮೂವ್ ಮಾಡಿಬಿಟ್ಟು ಈ ಮೇನ್ ಟೆಂಪಲ್ ಏನಿದೆಯಲ್ವಾ ಅಲ್ಲೇ ಈ ಗಣಪತಿ ಕೂರಿಸ್ತಾರೆ. ಈ ಗಣಪತಿ ಯಾವಾಗ್ಲೂ ಇರುತ್ತೆ. ನನಗೆ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ತುಂಬಾ ರಶ್ ಇದ್ದಿದ್ದರಿಂದ ನಂಗೆ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ನೋಡ್ತಾ ಇರ್ಬೋದು, ತುಂಬಾ ಮುದ್ದಾಗಿದೆ ಗಣಪತಿ. ಹಾಗೆ ಆಚೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಇಲ್ಲಿ ಸುತ್ತಮುತ್ತ ತುಂಬಾ ಗಣಪತಿ ಎಲ್ಲ ಕೂರಿಸಿದ್ರು. ಅದನ್ನೆಲ್ಲ ನೋಡ್ಕೊಂಬಿಟ್ಟು ಹಾಗೆ ಶಾಪಿಂಗ್ ಮಾಡ್ಕೊಂಬಿಟ್ಟು ಬಂದ್ವಿ. ನಾವು ಮೇ ಬಿ ಎಷ್ಟು ಗಣಪತಿ ನೋಡಿದ್ದೀವಿ ಅಂದರೆ 10-12 ಗಣಪತಿ ನೋಡಿರ್ಬೋದು. ಎಲ್ಲ ತುಂಬಾ ಚೆನ್ನಾಗಿ ಸೆಟ್ ಹಾಕಿ ತುಂಬಾ ದೊಡ್ಡ ದೊಡ್ಡ ಗಣಪತಿ ಕೂರಿಸಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ಫ್ಲವರ್ ಮಾರ್ಕೆಟ್. ಇಲ್ಲೂ ಕೂಡ ಸ್ವಲ್ಪ ಹೂವು ಎಲ್ಲ ತೊಗೊಂಡು, ಮುಟ್ಕೊಳ್ಳೋಕೆ ಕೂಡ ಸ್ವಲ್ಪ ಹೂವು ತೊಗೊಂಡು ಬಂದ್ವಿ. ಶಾಪಿಂಗ್ ಅಂತೂ ಹೇಳಲೇಬೇಡಿ, ಅದೆಷ್ಟು ಕಿಲೋಮೀಟರ್ಸ್ ಅಂಗಡಿಗಳಿದ್ವೋ ನಮಗಂತೂ ಗೊತ್ತಿಲ್ಲ. ಮೇ ಬಿ ನಾವೆಲ್ಲನೂ ಕವರ್ ಮಾಡೋಕ್ಕೂ ಕೂಡ ಆಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಬಿಟ್ಟು ಮನೆಗೆ ಬಂದುಬಿಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಶಾಪಿಂಗ್ ಸ್ಟ್ರೀಟ್ಸ್ ಎಲ್ಲ ಅಂತ. ಹಾಗೆ ಮನೆಗೆ ಬಂದಮೇಲೆ ನಾನು ಬಾಗಿನ ಪೂಜೆ ಮಾಡಿರಲಿಲ್ಲ ಹಬ್ಬದ ದಿನ. ಸೊ ಇವತ್ತು ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಬಾಗಿನ ಪೂಜೆ ಮಾಡ್ತಾಯಿದ್ದೀನಿ. ಇದು ಇವತ್ತಿನ ನನ್ನ ಸಿಂಪಲ್ ಬ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಲವೊಬ್ಬರು ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.